ಅನುದಿನದ ಆಹಾರ ಮೇ 4 ಸೋಮವಾರ. ನಾವು ಜಯಿಸುವೆವು. ಅರಣ್ಯಕಾಂಡ 13:30 ವಚನ. ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಒಬ್ಬ ನಂಬಿಕೆಯುಳ್ಳ ವ್ಯಕ್ತಿಯು ಯಾವಾಗಲೂ ಜಯದ ಬಗ್ಗೆಯೇ ಯೋಚಿಸುತ್ತಾನೆ. ದೇವರನ್ನ ನಂಬುವವನು ವಿಜಯದ ಕಡೆಗೆ ಧೈರ್ಯದಿಂದ ಹೆಜ್ಜೆ ಹಾಕುತ್ತಾನೆ. ಪ್ರಾರ್ಥಿಸುವ ವ್ಯಕ್ತಿಯು ಬೆಟ್ಟಗಳಿಗೂ ಸಹ ಅಪ್ಪಣೆ ಕೊಟ್ಟು ಅವು ಸಮುದ್ರದಲ್ಲಿ ಬೀಳುವಂತೆ ಮಾಡಬಲ್ಲನು. ಕಾನಾನ್ ದೇಶದ ಗೂಢಚಾರ್ಯ ಕಾರ್ಯಕ್ಕಾಗಿ ಮೋಶೆಯು ಕಳುಹಿಸಿದ 12 ಮಂದಿ ನಾಯಕರಲ್ಲಿ 10 ಮಂದಿ ಕೇವಲ ಸೋಲಿನ ಬಗ್ಗೆಯೇ ಯೋಚಿಸಿದರು. ಅವರು ಅಲ್ಲಿನ ರಾಕ್ಷಸ ರೂಪದ ಜನರನ್ನು ನೋಡಿದರೆ ಹೊರತು ಆಕಾಶ ಭೂಮಿಯನ್ನು ಆಳ್ವಿಕೆ ಮಾಡುವ ಕರ್ತನ ಮಹಿಮೆಯನ್ನು ನೋಡಲು ವಿಫಲರಾದರು. ಆದರೆ ಯೆಹೋಶುವನು ಮತ್ತು ಕಾಲೇಬನು ಆ ದೇಶವನ್ನು ವಿಭಿನ್ನವಾಗಿ ನೋಡಿದರು. ಅದನ್ನು ನಾವು ಗೆಲ್ಲಬಲ್ಲ ದೇಶವೆಂದು ಅವರು ಕಂಡರು. ದೇವರಲ್ಲಿದ್ದಂಥ ಅವರ ನಂಬಿಕೆ ಭಕ್ತಿಯು ಅವರ ದೃಷ್ಟಿಕೋನವನ್ನೇ ಬದಲಿಸಿತು. ಇಂದಿಗೂ ವಿಶ್ವಾಸಿಗಳಲ್ಲಿ ನಾವು 2 ವರ್ಗದವರನ್ನು ಕಾಣುತ್ತೇವೆ. ಒಂದು ಗುಂಪು ಸೈತಾನನಿಗೆ, ಆತನ ಶಕ್ತಿಗೆ ಎದುರಿ ನಡುಗುತ್ತದೆ. ಇನ್ನೊಂದು ಗುಂಪು ಯೇಸುವಿನ ಕಡೆಗೆ ನೋಡಿ ಧೈರ್ಯದಿಂದ ಜಯವನ್ನ ಘೋಷಿಸುತ್ತದೆ. ಇಸ್ರೇಲರು ಅತಿಯಾದ ಸಂಕಷ್ಟಗಳನ್ನು ಎದುರಿಸಿದ ಸಂದರ್ಭಗಳು ಇದ್ದವು. ಒಮ್ಮೆ ಅವರ ವಿರುದ್ಧ 13 ರಾಷ್ಟ್ರಗಳು ಒಟ್ಟಾಗಿ ಎದ್ದವು. ಆಗ ಇಸ್ರೇಲರ ಜನಸಂಖ್ಯೆ ಸುಮಾರು 60 ಲಕ್ಷದಷ್ಟಿದ್ದರೆ ಅವರ ಶತ್ರುಗಳ ಸಂಖ್ಯೆ ಕೋಟಿಗಟ್ಟಲೆ ಇತ್ತು. ಸ್ವಾಭಾವಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ಅದು ಅಸಾಧ್ಯವಾಗಿತ್ತು. ಆದರೂ ಇಸ್ರೇಲರು ಜಯದ ಬಗ್ಗೆ ಯೋಚಿಸಲು ಮತ್ತು ಜಯದ ಕುರಿತು ಮಾತನಾಡಲು ನಿರ್ಧರಿಸಿದರು. ಅದರ ಮೂಲಕ ಅವರು ಜಯವನ್ನ ಹೊಂದಿಕೊಂಡರು. ಇಂದಿಗೂ ಕೆಲವರು ಹೀಗೆ ಹೇಳುತ್ತಾರೆ: ಕ್ರೈಸ್ತಿಯ ಜೀವನವು ತುಂಬಾ ಕಷ್ಟ, ಕೊನೆಯವರೆಗೂ ಸ್ಥಿರವಾಗಿ ನಿಲ್ಲುವುದು ವಿರಳ, ಆತ್ಮಗಳನ್ನ ಗೆಲ್ಲುವುದು ಕಷ್ಟದ ಕೆಲಸ. ಆದರೆ ಇತರರು ಧೈರ್ಯದಿಂದ ನಾವು ಯೇಸುವಿನ ನಾಮದಲ್ಲಿ ಜಯಿಸುವೆವು, ಭಾರತದಲ್ಲಿ ಆತ್ಮಿಕ ಭಕ್ತಿ ಸಂಜೀವನ ಉಂಟಾಗುವುದು, ಈ ದೇಶವನ್ನ ಕರ್ತನಿಗಾಗಿ ಗೆಲ್ಲುವೆವು ಎಂದು ಸಾರುತ್ತಾರೆ. ನೀವು ಯಾವ ಗುಂಪಿಗೆ ಸೇರಿದವರು? ಕಾನಾನ್ ದೇಶದ ದಿನಗಳಲ್ಲಿನ ಅನುಭವವನ್ನು 12 ಮಂದಿಯಲ್ಲಿ 10 ಮಂದಿ, ಅಂದರೆ ಬಹುಸಂಖ್ಯಾತರು, ನಕಾರಾತ್ಮಕವಾದ ಸುದ್ದಿಯನ್ನ ಹರಡಿದರು. ಆದರೆ ಅಲ್ಪಸಂಖ್ಯಾತರು ನಂಬಿಕೆಯನ್ನ ಹೊಂದಿದ್ದರು. ಪ್ರಿಯ ದೇವ ಮಗುವೆ, ಕರ್ತನ ನಾಮದಲ್ಲಿ ದೊಡ್ಡ ಕಾರ್ಯಗಳ ಬಗ್ಗೆ ಮಾತನಾಡುವವರು, ಧೈರ್ಯಶಾಲಿಗಳು, ಜಯವನ್ನು ಸಾರುವವರು ಮತ್ತು ಯೇಸು ಜೀವಿಸುತ್ತಾರೆ ಎಂದು ಸಾಕ್ಷಿ ಹೇಳುವವರ ಜೊತೆ ಸದಾ ಸಂಪರ್ಕದಲ್ಲಿರಿ. ಇಂಥವರೊಂದಿಗೆ ನೀವು ನಡೆದರೆ ನೀವು ಎಂದಿಗೂ ಅಲುಗಾಡಲ್ಪಡುವುದಿಲ್ಲ. ನೆಹೆಮೀಯನು ಯೆರೂಸಲೇಮಿನ ಗೋಡೆಗಳನ್ನು ಪುನರ್ ನಿರ್ಮಿಸಲು ಪ್ರಾರಂಭಿಸಿದಾಗ ಅವನನ್ನು ನಿರುತ್ಸಾಹಗೊಳಿಸಲು ಅನೇಕರು ಪ್ರಯತ್ನಿಸಿದರು. ಆದರೆ ಇತರರು ಧೈರ್ಯದಿಂದ ಆತನ ಜೊತೆ ನಿಂತರು. ಒಂದು ಕೈಯಲ್ಲಿ ಖಡ್ಗವನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ಕೆಲಸವನ್ನ ಮಾಡಿದರು. ಅಂತಿಮವಾಗಿ ದೇವರ ಯೋಜನೆಯಂತೆ ಗೋಡೆಯು ಪೂರ್ಣಗೊಂಡಿತು. ಈ ದಿನಗಳಲ್ಲಿಯೂ ದೇವರ ರಾಜ್ಯವು ಕಟ್ಟಲ್ಪಡುತ್ತಿದೆ. ನೀವು ನಂಬಿಕೆಯಿಂದ ಕೆಲಸ ಮಾಡುವವರ ಜೊತೆ ನಿಂತಿದ್ದೀರಾ ಅಥವಾ
ದೂರು ಹೇಳುವವರ ಮತ್ತು ನಿರುತ್ಸಾಹಗೊಳಿಸುವವರ ಜೊತೆಯಲ್ಲಿ ಇದ್ದೀರಾ? ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. 1 ಕೊರಿಂಥದವರಿಗೆ 15:57 ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಅರಸುಗಳು 16, 17, 18 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 47ರಿಂದ 71 ವಚನಗಳು. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.